ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮುಂದುವರಿಸಿದ್ದಾನೆ. ಯಾರು ರಾಗದ್ವೇಷಕ್ಕೆ ಒಳಗಾಗ್ತಾರೋ ಅವರು ಸರ್ವನಾಶವಾಗ್ತಾರೆ ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದ. ರಾಗದ್ವೇಷಗಳನ್ನು ಹೋಗ್ಬೇಕಾದ್ರೆ ಏನು ಮಾಡಬೇಕು? ವಿಷಯದ ಇಚ್ಛೆಯನ್ನು ತ್ಯಾಗ ಮಾಡಬೇಕು. ಈ ಕಾರಣದಿಂದಲೇ ವಿಷಯೇಚ್ಛೆಯನ್ನು ಮನಸ್ಸಿನಿಂದ ತ್ಯಾಗ ಮಾಡು. ಆಗ ಚಿತ್ತದಲ್ಲಿ ನೆಲೆಸಿದ್ದ ರಾಗದ್ವೇಷಾದಿಗಳೆಲ್ಲ ತಾನಾಗಿಯೇ ಹೋಗುತ್ತವೆ. ವಿಷಯೇಚ್ಛೆಯನ್ನು ಬಿಡಬೇಕಾದ್ರೆ ಸ್ವಪ್ರಯತ್ನದಿಂದಲೇ ಬಿಡಬೇಕು, ಬೇರೆ ಪ್ರಯತ್ನ ಏನಿಲ್ಲ. ಸ್ವಪ್ರಯತ್ನದಿಂದ ವಿಷಯೇಚ್ಛೆಯನ್ನು ಬಿಟ್ಟು ಸಾಧನೆಯನ್ನು ಮಾಡ್ತಾ ಬಂದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಪ್ರೀತಿ ದ್ವೇಷಾದಿಗಳು ನಾಶವಾಗಲು ವಿಷಯಾಸಕ್ತಿಯು ಅಂಕುರಿಸುವುದಿಲ್ಲ. ಆಕಾಶದಲ್ಲಿ ಇರುವ ಸೂರ್ಯನು ತನ್ನ ಕಿರಣಗಳಿಂದ ಜಗತ್ತೆಲ್ಲವನ್ನೂ ಸ್ಪರ್ಶಿಸುತ್ತಿದ್ದರೂ ಆತನಿಗೆ ಲೋಕದ ಸಂಘದೋಷವು ಅಂಟದಿರುವಂತೆ. ಸೂರ್ಯನ ಕಿರಣಗಳು ಜಗತ್ತನ್ನೆಲ್ಲ ವ್ಯಾಪರಿಸ್ಕೊಂಡಿರ್ತದೆ, ಆದರೆ ಸೂರ್ಯನು ಮಾತ್ರ ಜಗತ್ತಿನಲ್ಲಿ ಯಾವುದಕ್ಕೂ ಅಂಟಿಕೊಂಡಿರೋದಿಲ್ಲ. ಹೇಗೋ ಹಾಗೆ ವಿಷಯಾಸಕ್ತಿಯನ್ನು ತೊರೆದು ಆತ್ಮಜ್ಞಾನದಲ್ಲಿ ತತ್ಪರರಾದವರಿಗೆ ಕಾಮ ಕ್ರೋಧಾದಿ ಬಂಧನಗಳು ಹರಿಯುತ್ತವೆ, ಅಂದರೆ ಬಿಟ್ಟು ಹೊರಟೋಗುತ್ತವೆ, ಕಳಚಿ ಹೋಗುತ್ತೆ. ವಿಷಯಗಳನ್ನು ಸಹ ಆತ್ಮಸ್ವರೂಪವಾಗಿಯೇ ಕಾಣುವವನಿಗೆ ಯಾವಾಗಿಯೂ ವಿಷಯ ಬಾಧೆಯು ತಟ್ಟಲಾರದು. ಎಲ್ಲವನ್ನೂ ಪರಮಾತ್ಮ ಸ್ವರೂಪವಾಗಿ ನೋಡುವಂಥವನಿಗೆ ಯಾವುದೇ ಥರದ ವಿಷಯ ವಾಸನೆ ಬಾಧೆ ತಟ್ಟಲಾರದು. ವಿಷವು ವಿಷವನ್ನು ಕೊಲ್ಲುವುದೇ, ಬೆಂಕಿಯು ಬೆಂಕಿಯನ್ನು ಸುಡುವುದೇ. ಹೀಗೆಯೇ ಸಿದ್ಧಿ ಬುದ್ಧಿಯುಳ್ಳವನನ್ನು ವಿಷಯಾದಿಗಳು ಬಾಧಿಸಲಾರವು. ಈ ರೀತಿ ಸ್ಥಿತಪ್ರಜ್ಞನಾದವನು ಸರ್ವಾತ್ಮನಾದುದರಿಂದ ಭೂಲೋಕದಲ್ಲಿ ಆತನು ನಿರ್ಭ್ರಾಂತನಾಗುವನು. ಅವನಿಗೆ ಭ್ರಾಂತಿ ಇರೋದಿಲ್ಲ, ನಿರ್ಭ್ರಾಂತನಾಗಿ ಇರ್ತಾನೆ. ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪವು ನಿಶ್ಚಲವಾಗಿ ಬೆಳಗುವಂತೆ ಸ್ಥಿತಪ್ರಜ್ಞನು ಸಹ ಲೋಕದಲ್ಲಿ ಬೆಳಗುವನು. ಹೇ ಅರ್ಜುನ, ಯಾರ ಅಂತಃಕರಣದಲ್ಲಿ ಪೂರ್ಣವಾದ ಶಾಂತಿಯು ನೆಲೆಸಿರುತ್ತದೆಯೋ ಅವರಲ್ಲಿ ಪ್ರಾಪಂಚಿಕ ಸಂಬಂಧವಾದ ದುಃಖವು ಪ್ರವೇಶಿಸುವುದಿಲ್ಲ. ಯಾರಲ್ಲಿ ಶಾಂತಿ ನೆಲೆಸಿರ್ತದಲ್ಲ, ಅವರು ಪೂರ್ಣ ಶಾಂತಿ ನೆಲೆಸಿರ್ತದ, ಅವರಲ್ಲಿ ಪ್ರಾಪಂಚಿಕವಾದ ಸಂಬಂಧ ದುಃಖ ಇರೋದಿಲ್ಲ. ಅಮೃತ ಜಠರವುಳ್ಳವನಿಗೆ ಹಸಿವು ತೃಷೆಗಳ ಬಾಧೆ ಇರದಂತೆ. ಅಮೃತ ಜಠರ ಅಂದರೆ ಏನಿಲ್ಲಿ? ಹೊಟ್ಟೆ ಹಸಿವು ಜಾಸ್ತಿ ಇದ್ರೆ ಏನಾಗುತ್ತೆ? ಪದೇ ಪದೇ ಊಟ ಮಾಡ್ತಾ ಇರಬೇಕಾಗತ್ತೆ. ಆದರೆ ಹಸಿವಿನ ಬಾಧೆಯೇ ಇರ್ತಕ್ಕಂಥ ಹೊಟ್ಟೆ ಉಳ್ಳವನಿಗೆ ಏನಾಗುತ್ತೆ? ಹಸಿವು ತೃಷೆಗಳ ಬಾಧೆ ಇರದಂತೆ ಮನಃಶಾಂತಿ ಉಳ್ಳವನನ್ನು ದುಃಖವು ಮಾಡುವುದಾದರೂ ಏನು? ಪೂರ್ಣ ಶಾಂತನಾದ ಮನುಷ್ಯನನ್ನು ಈ ದುಃಖಗಳು ತಾನೇ ಏನು ಮಾಡಬಲ್ಲೋ? ನಿರಂತರವು ಆತ್ಮಧ್ಯಾನದಲ್ಲಿರುವವರಿಗೆ ದುಃಖವು ಬರುವುದಾದರೂ ಎಲ್ಲಿಂದ? ಆತನಿಗೆ ಬೇರೆ ಉಪಾಧಿಯೇ ಅಂಟದು. ಗಾಳಿ ಇಲ್ಲದ ಸ್ಥಳದಲ್ಲಿರುವ ದೀಪಕ್ಕೆ ಚಲನೆ ಬರಬಲ್ಲುದಾ? ಇದರಂತೆಯೇ ಯೋಗ ಪುರುಷನ ಬುದ್ಧಿಯು ಸಹ ಸ್ಥಿರವಾಗಿ ಇರುವುದು. ಅಭ್ಯಾಸ ಮಾಡ್ತಾ ಮಾಡ್ತಾ ಮಾತ್ರ ಇದರ ಅನುಭವ ನಮಗೆ ಬರ್ತದೆ. ಅದರಿಂದ ಅಭ್ಯಾಸಿಗಳಾಗಿ ಯೋಗವನ್ನು ಅಭ್ಯಾಸ ಮಾಡಬೇಕು. ಹೇ ಅರ್ಜುನ, ಸ್ಥಿರ ಬುದ್ಧಿ ಇಲ್ಲದವನ ಅಂತಃಕರಣವು ಶಬ್ದಾದಿ ವಿಷಯಗಳ ಜಾಲದಲ್ಲಿ ಕೆಡಲ್ಪಡುವುದು. ಅಂತಃಕರಣ ಶುದ್ಧವಿಲ್ಲ, ಮನಸ್ಸು ಸ್ಥಿರವಿಲ್ಲ ಅಂದರೆ ಏನಾಗುತ್ತೆ? ಶಬ್ದ ಜಾಲದಲ್ಲಿ ಏನಾಗುತ್ತೆ? ಅದು ಕೆಟ್ಟು ಹೋಗುತ್ತೆ. ಹಿತವಾದ ಮಾತುಗಳನ್ನ ಕೇಳಿದ್ರೆ ಅದರಲ್ಲಿ ಮುಳುಗೋಗುತ್ತೆ, ಹೊಗಳಿಕೆಯಲ್ಲಿ ಕೇಳಿದ್ರೆ ಅದರಲ್ಲಿ ಮುಳುಗೋಗುತ್ತೆ, ಕೆಟ್ಟ ವಿಚಾರವನ್ನು ಕೇಳಿದ್ರೆ ಅದರಲ್ಲಿ ಮುಳುಗೋಗುತ್ತೆ, ದುಃಖದ ವಿಚಾರವನ್ನು ಕೇಳಿದ್ರೆ ಅದರಲ್ಲಿ ಮುಳುಗೋಗುತ್ತೆ. ಒಟ್ಟಲ್ಲಿ ಶಬ್ದ ಜಾಲದ ವಿಷಯಗಳಲ್ಲಿ ಅದು ಮುಳುಗಿ ಹೋಗುತ್ತೆ. ಇಂತಹವನ ಬುದ್ಧಿಯು ಸ್ಥಿರವಾಗಿರುವುದಿಲ್ಲ. ಅಷ್ಟೇ ಅಲ್ಲ, ಆತನು ಬುದ್ಧಿಯನ್ನು ಹಿಡಿಯಲೆತ್ನಿಸಿದರೆ ವಶವಾಗದೆ ಓಡಿ ಹೋಗುವುದು. ಹೀಗೆ ಸ್ಥಿರ ಬುದ್ಧಿ ಇಲ್ಲದವನಿಗೆ ಶಾಂತಿಯು ದೊರೆಯುವುದಾದರೂ ಹೇಗೆ? ಪಾಪಿಗೆ ಮೋಕ್ಷವು ದೊರಕುವುದೇ? ಹೆಚ್ಚು ಹೆಚ್ಚು ಪಾಪ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ರೆ ನಮಗೆ ಆ ಮುಕ್ತಿ ಅಂತಕ್ಕಂಥದ್ದು ಸಿಕ್ಕೋದಿಲ್ಲ. ಇದರಂತೆ ಶಾಂತಿ ಇಲ್ಲದವನಿಗೆ ಸುಖವು ದೊರಕಲಾರದು. ಅಶಾಂತನಿಗೆ ಸುಖವು ಪ್ರಾಪ್ತಿಯಾಗುವುದು ಯಾವಾಗ? ಯಾವಾಗಲೂ ಅಶಾಂತ ಮನಸ್ಥಿತಿ ಇಟ್ಕೊಂಡಿದ್ರೆ ಅವನು ನೆಮ್ಮದಿಯಾಗಿರೋದು ಯಾವಾಗ? ಅಗ್ನಿಯಲ್ಲಿ ಉರಿದ ಬೀಜವನ್ನು ಬಿತ್ತಿದರೆ ಅಂಕುರಿಸಬಹುದಾದರೆ ಅಶಾಂತನಿಗೆ ಸುಖವು ಬರಬಹುದು. ಈಗ ಕಾಳುಗಳನ್ನ ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಹುರಿದ್ಬಿಟ್ರೆ ಆಮೇಲೆ ಅದನ್ನೆಲ್ಲ ತಗೊಂಡೋಗಿ ಬಿತ್ತನೆ ಮಾಡಿದ್ರೆ, ಫಲವತ್ತಾಗಿರೋ ಹೊಲದಲ್ಲಿ ಬಿತ್ತನೆ ಮಾಡಿದ್ರೆ
ಅವು ಹುಟ್ಟುತ್ತವ? ಹುಟ್ಟೋದಿಲ್ಲ. ಯಾಕಂದರೆ ಅದರಲ್ಲಿ ಅಂಕುರಿಸುವ ಆ ಶಕ್ತಿಯನ್ನೇ ಸುಟ್ಟುಬಿಟ್ಟಿರ್ತದೆ, ಹುರಿದ್ಬಿಟ್ಟಿರ್ತದೆ. ಅದೇ ರೀತಿಯಲ್ಲಿ ಅಶಾಂತನಿಗೆ ಸುಖವು ಬರಬಹುದು. ಅಕಸ್ಮಾತ್ ಹುರಿದಿರೋ ಕಾಳು ಬಿತ್ತಿದಾಗ ಅದೇನಾದ್ರು ಹುಟ್ಟಿದ್ರೆ ಹೇಗೋ ಹಾಗೆ ಅಶಾಂತಿ ಇರೋನಿಗೆ ಸುಖ ಬರ್ಬೋದೇನಪ್ಪ. ಅಂದರೆ ಅಶಾಂತಿಯಿಂದ ಕೂಡಿರೋನಿಗೆ ಯಾವ ಕಾರಣಕ್ಕೂ ಸುಖ ಬರೋದಿಲ್ಲ ಅಂತ ಇಲ್ಲಿ ನಿಶ್ಚಯ ಮಾಡಿ ಹೇಳ್ತಾ ಇದ್ದಾರೆ. ಹೇ ಅರ್ಜುನ, ಮನಸ್ಸಿನ ಅಸ್ಥಿರತೆಯೇ ದುಃಖಗಳಿಗೆ ಮೂಲ ಕಾರಣ. ಮನಸ್ಸು ಸ್ಥಿತವಾಗಿಲ್ಲದೆ ಇರೋದ್ರಿಂದ ಏನಾಗುತ್ತೆ? ದುಃಖಗಳು ಬಂದು ಒದಗ್ತವೆ. ಈ ನಿಗ್ರಹ ಅಸ್ತ್ರದ ಹೊರತು ದುಃಖದ ಮೂಲ ಬೀಜವು ಹೋಗಲಾರದು. ಅದರಿಂದ ಮನಸ್ಸನ್ನು ನಿಗ್ರಹ ಮಾಡುವುದೇ ನಿಜವಾದ ದುಃಖ ನಿರ್ಮೂಲನೆಗೆ ಮೂಲ ಅಸ್ತ್ರ. ಅದಕ್ಕೇನು ಮಾಡಬೇಕು? ಹಂಗಾದರೆ ಚೆನ್ನಾಗಿ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿದ್ದೇ ಆದರೆ ಇಲ್ಲಿ ಮನಸ್ಸು ಹತೋಟಿಗೆ ಬರುತ್ತೆ. ಇಂದ್ರಿಯಾದಿಗಳಿಗೆ ದಾಸನಾದವನು ಉದ್ಧಾರವಾದನೆಂದು ಹೇಳುವ ಮಾತು ವ್ಯರ್ಥವೇ ಸರಿ. ಇಂದ್ರಿಯಗಳ ಮೂಲಕ ಸುಖ ಭೋಗಗಳನ್ನು ಅನುಭವಿಸಬೇಕು ಅನ್ನೋ ಇಚ್ಛೆ ಯಾರಿಗಿರ್ತದೋ ಅವನು ಉದ್ಧಾರ ಆಗ್ತಾ ಇದ್ದಾನೆ, ಇವನು ಆತ್ಮಜ್ಞಾನಿ ಆಗ್ತಾ ಇದ್ದಾನೆ, ಸ್ವರೂಪ ಜ್ಞಾನವನ್ನು ತಿಳ್ಕೊಳ್ತಾ ಇದ್ದಾನೆ ಅನ್ನೋ ಮಾತೆಲ್ಲ ಶುದ್ಧ ಸುಳ್ಳು. ಯಾವ ಕಾರಣಕ್ಕೂ ಇಲ್ಲ, ಅದು ವ್ಯರ್ಥವಾದ ಮಾತು. ಹಡಗು ತೀರವನ್ನು ಸೇರುವ ಮೊದಲೇ ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿದರೆ ಪ್ರಯಾಣಿಕರು ದುಃಖವನ್ನು ಅನುಭವಿಸುತ್ತಾ ಸಾಗರದಲ್ಲಿರಬೇಕಾಗುವಂತೆ ಹಡಗು ಇನ್ನೂ ಬಂದು ತೀರದಲ್ಲಿ ಸೇರಿರೋದಿಲ್ಲ. ರಭಸವಾದ ಬಿರುಗಾಳಿಗೆ ಸಿಕ್ಕಾಕೊಂಡು ಅದು ನೀರಿನಲ್ಲೇ ಒಯ್ದಾಡ್ತಾ ಇರ್ತದೆ. ಆಗ ಅದರಲ್ಲಿರೋ ಪ್ರಯಾಣಿಕರು ಕೂಡ ದುಃಖವನ್ನು ಅನುಭವಿಸ್ತಾ ಇರ್ತಾರೆ. ಸ್ವರೂಪ ಸ್ಥಿತಿಯಲ್ಲಿ ಇರುವವನು ಕುತೂಹಲದಿಂದ ಇಂದ್ರಿಯಗಳೊಡನೆ ಸಂಪರ್ಕ ಪಡೆದರೆ ಆತನು ಸಿದ್ಧ ಪುರುಷನಾಗಿದ್ದರೂ ಸಹ ಸಂಸಾರ ದುಃಖವನ್ನು ಅನುಭವಿಸುತ್ತಾ ಭವಸಾಗರದಲ್ಲಿ ಮುಳುಗುವನು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಪ್ರಯಾಣಿಕರು ಹಡಗಿನಲ್ಲಿ ಸಿಕ್ಕಾಕೊಂಡು ಹೇಗೆ ಕಷ್ಟಪಡ್ತಾರೋ ಆ ರೀತಿಯಲ್ಲಿ ಸ್ವರೂಪ ಸ್ಥಿತಿಯಲ್ಲಿ ಇರುವವನು ಕುತೂಹಲದಿಂದ ಇಂದ್ರಿಯಗಳೊಡನೆ ಸಂಪರ್ಕ ಪಡೆದರೆ, ಆತ್ಮಜ್ಞಾನವನ್ನು ಪಡೆದಿರ್ತಾನೆ, ಸ್ವರೂಪದಲ್ಲಿ ನೆಲೆ ನಿಂತಿರ್ತಾನೆ, ಇಂದ್ರಿಯಗಳ ಜೊತೆ ಕುತೂಹಲಕ್ಕಾದರೂ ಸಂಪರ್ಕ ಇಟ್ಕೊಂಡಿದ್ದೇ ಆದರೆ ಈ ರೀತಿ ದುಃಖಕ್ಕೆ ಬಂದ್ಬಿಡ್ತಾನೆ. ಆತನು ಸಿದ್ಧ ಪುರುಷನಾಗಿದ್ದರೂ ಸಹ ಸಂಸಾರ ದುಃಖವನ್ನು ಅನುಭವಿಸುತ್ತಾ ಭವಸಾಗರದಲ್ಲಿ ಮುಳುಗುವನು. ಅಲ್ಲಿಗೆ ಸಾಧಕನು ಬಹಳ ಎಚ್ಚರಿಕೆಯ ನಡೆಯನ್ನು ನಡಿಬೇಕು. ಕತ್ತಿಯ ಅಲುಗಿನ ಮೇಲೆ ನಡೆದಂತೆ ನಡಿಬೇಕು. ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹೇ ಅರ್ಜುನ, ಇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಂಡವನು ಈ ಲೋಕದಲ್ಲಿ ಹೆಚ್ಚಿನ ಪುರುಷಾರ್ಥವನ್ನು ಪಡೆದಂತಾಗುವುದು. ಈ ಒಬ್ಬ ಮನುಷ್ಯನ ಜೀವನ ಸಾರ್ಥಕ ಆಗಬೇಕಾದ್ರೆ ಇಂದ್ರಿಯಗಳನ್ನು ವಶಪಡಿಸ್ಕೊಳ್ಬೇಕು. ಅವನು ಈ ಲೋಕದಲ್ಲಿ ಹೆಚ್ಚಿನ ಪುರುಷಾರ್ಥವನ್ನು ಸಂಪಾದನೆ ಮಾಡಿದವ್ರು ಯಾರಪ್ಪ ಅಂದರೆ ಇಂದ್ರಿಯಗಳನ್ನು ಸ್ವಾಧೀನಪಡಿಸ್ಕೊಂಡವ್ರು ಮಾತ್ರ. ಆಮೆಯು ಯಾವ ರೀತಿ ತನ್ನ ಅವಯವಗಳನ್ನು ತನ್ನ ಇಚ್ಛೆಯಂತೆ ಲೀಲೆಯಿಂದ ಹೊರಗೆ ಬಿಡುತ್ತಲೂ ತನಗೆ ಬೇಡವಾದಾಗ ಒಳಗೆ ತೆಗೆದುಕೊಳ್ಳುತ್ತಲೂ ಇರುವಂತೆ ಈ ಲೋಕದಲ್ಲಿ ಸಕಲ ಇಂದ್ರಿಯಗಳನ್ನು ತನ್ನ ಸ್ವಾಧೀನಪಡಿಸಿಕೊಂಡು ತಾನು ಹೇಳಿದಂತೆ ವ್ಯವಹರಿಸುವ ಹಾಗೆ ಮಾಡಿಕೊಂಡವನೇ ಈ ಲೋಕದಲ್ಲಿ ಸ್ಥಿತಪ್ರಜ್ಞನೆಂದು ತಿಳಿಯಬೇಕು. ಈಗ ಪೂರ್ಣತತ್ವವನ್ನು ಪಡೆದ ಜ್ಞಾನಿಗಳನ್ನು ಗುರುತಿಸುವಂತಹ ಸೂಕ್ಷ್ಮ ಲಕ್ಷಣಗಳನ್ನು ನಿನಗೆ ತಿಳಿಸುತ್ತೇನೆ. ಈಗ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳಿದ್ರು. ಈಗ ಪೂರ್ಣತತ್ವವನ್ನು ತಿಳಿದಂಥ ಪೂರ್ಣಜ್ಞಾನಿ ಲಕ್ಷಣಗಳು ಹೇಗಿರ್ತದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂತ ಕೃಷ್ಣನ್ ಹೇಳ್ತಾ ಇದ್ದಾನೆ. ಅದನ್ನು ಮುಂದಿನ ಆಡಿಯೋದಿಂದ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.